ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹವಲ್ಲವೆಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀವಾಜ್ಞೆಯಲ್ಲಿ ಎಲ್ಲಿಯೂ ಹೇಳಿಲ್ಲ. ಅಂದರೆ ಲೀಗಲ್ ಲೋನ್ ಕೊಟ್ಟವರು ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಈ ಕೆಲವು ಮೈಕ್ರೋ ಫೈನಾನ್ಸಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ರಿಸರ್ವ್ ಬ್ಯಾಂಕ್, ಅವರೇನು ಸಾಲ ಕೊಟ್ಟರೆ ಅವು ಇಲ್ಲೀಗಲ್ಲು, ಅವನ್ನ ಇದನ್ನು ಮಾಡಬೇಕು ಹಾಗೆ ನಾವೇನು ಹೇಳಿಲ್ಲ. ವಿ ಹ್ಯಾವ್ ಸೆಡ್ all the institutions which are registered under RBI, which are making their business according to the regulations of RBI, they are not covered by this ordinance. They are kept out of this ordinance. ಆದ್ದರಿಂದ ಈ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಪ್ರತಿಕ್ರಿಯಿಸಿದ್ದೇವೆ. ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮ ಕೈಗೊಳ್ಳುವುದು, ಹಿಂಸೆ ಮಾಡುವುದು, ಒತ್ತಡ ತಂತ್ರ ಹೇರುವುದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನು ನಾವು ನಿಷೇಧಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ. ನೈಸರ್ಗಿಕ ನ್ಯಾಯ ಮತ್ತು ಯಾವುದೇ ವ್ಯಕ್ತಿಯ ಹಕ್ಕುಗಳಿಗೆ, ಕಾನೂನಾತ್ಮಕ ಹೋರಾಟಕ್ಕೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ. ನಮ್ಮ ಸುಗ್ರೀವಾಜ್ಞೆ ಕಲಂ 8 ನಾವು ಶಿಕ್ಷೆಯನ್ನು ಕಾಣಿಸಿದ್ದೇವೆ. ಮೊದಲು 3 ವರ್ಷಗಳವರೆಗೆ ಇದ್ದಿದ್ದು ಈಗ 10 ವರ್ಷಗಳವರೆಗೆ. ಈಗ ಸಾಲ ವಸೂಲಿ ಮಾಡೋ ಮುಂದೆ ಎಂತೆಂಥ ಕ್ರಮ, ಯಾವ ರೀತಿಯ ಅಮಾನುಷವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ, ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು, ಶಿಕ್ಷೆಯ ಗಾತ್ರವನ್ನು, ಪ್ರಮಾಣವನ್ನು ನಾವು ಅಪ್ ಟು 3 years ಅಂತಿತ್ತು, ಅದನ್ನು ಅಪ್ ಟು 10 years ಅಂತ ಮಾಡಿದ್ವಿ. ಸಾಲ ಇದು ದಂಡ ಅಪ್ ಟು 5,000 ಏನಾಯಿತು, ನಾವು ಅಪ್ ಟು 5 lakhs ಮಾಡಿದ್ವಿ. ಅದನ್ನ ಗವರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ, ನೀವು ಸಣ್ಣ ಸಾಲ ಇದಕ್ಕೆ 3 ಲಕ್ಷ ಇಷ್ಟೇ ಇರ್ತದೆ, ನೀವು ದಂಡ 5 ಲಕ್ಷ ಮಾಡ್ತೀರ, ಇದು ಸಾಲ ವಸೂಲಾತಿ ಅಲ್ಲ. ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುನ್ನೆದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ. ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸ್ತಾ ಇದ್ದೇವೆ. ನಮ್ಮ ಪ್ರತಿಕ್ರಿಯೆ ಅದು. ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ಯಾವುದೇ ಭದ್ರತೆ ಪಡೆಯದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ. ಹೌದು, ಈಗೇನು ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್, ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್, ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊಟ್ರಿ, ಯಾವುದರ ಹೊಲದ ಕಾಗದ ಇಟ್ಕೊಂಡಿದ್ರು, ಸೈಟದ ಕಾಗದ ಇಟ್ಕೊಂಡಿದ್ರು, ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವ ವಿರೋಧಿಯಾದ ನಿಬಂಧನೆಯಾಗಿದೆ. ಇದು ಸಹಕಾರಿ ಬ್ಯಾಂಕ್ಗಳಾಗಲಿ ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ. ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರುವವರು ಇವರು ಮಾಡುವ ಸಾಲಗಳಿಗೆ, ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ, ಈ ಕಿರುಸಾಲ ನೀಡುವ ಸಂಸ್ಥೆಗಳು ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಮೈಕ್ರೋ ಫೈನಾನ್ಸಸ್ದು ಈಗ ರಿಸರ್ವ್ ಬ್ಯಾಂಕ್ನವ್ರೇನು ರೆಗ್ಯುಲೇಟ್ ಮಾಡ್ತಾರೆ, ಅವರೂ ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ, ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತೊಗೋಬಾರ್ದು ಅಂಥೇಳಿನ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ. ಅಂಥದ್ದು ಇರುವಾಗಲೂ ಸಹಿತ
ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದಿರಿ ಅಂತೇಳಿ ಅವರ ಆಕ್ಷೇಪ ಏನಿದೆ ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ. ಮಹತ್ವದ ವಿಚಾರ ಗವರ್ನರು ಹೇಳೋದು ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಅವರ ದೃಷ್ಟಿಯೊಳಗೆ ಮಹತ್ವದ ವಿಷಯವೆಂದರೆ ರಿಸರ್ವ್ ಬ್ಯಾಂಕ್ನೊಂದಿಗೆ ನೋಂದಾಯಿತವಾದ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಅನೇಕ ಸಾಲ ನೀಡುವ ಸಂಸ್ಥೆಗಳು ಸುಗ್ರೀವಾಜ್ಞೆ ವ್ಯಾಪ್ತಿಯಿಂದ ಹೊರಗಿವೆ. ಇದು ಕರೆಕ್ಟ್. ನಾವು ಇದನ್ನು ನಮ್ಮ ಆರ್ಡಿನೆನ್ಸ್ನಲ್ಲಿ ಹೇಳಿದ್ದೇವೆ. ಈ ಸುಗ್ರೀವಾಜ್ಞೆಯು ನೋಂದಾಯಿತವಲ್ಲದ ಲೈಸೆನ್ಸ್ ಇಲ್ಲದ ಸಾಲ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಹೌದು, ನೀವು ಒಂದನೇ ಪ್ಯಾರಾದಾಗ ಏನಂದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಸಂದರ್ಭದಲ್ಲಿ 4ನೇ ತಮ್ಮ ಅಂಶದೊಳಗೆ ಹೇಳ್ತಾ ಇದ್ದೀರಿ. ಆದ್ದರಿಂದ ಇಲ್ಲಿ ಅವರು ಹೇಳೋದು, ಇಲ್ಲಿ ಮಹತ್ವವಾಗಿ ಉಲ್ಲೇಖಿಸಬೇಕಾದದ್ದು ಎಂದರೆ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಸಾಲ ನೀಡುವ ವ್ಯಕ್ತಿಗಳು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಹೊಂದಿದ ನೈಜ ವ್ಯಕ್ತಿಗಳಾಗಿದ್ದು ಪಾರಂಪರಿಕ ಪತ್ತಿನ ವ್ಯವಸ್ಥೆಯಿಂದ ನಿರ್ಲಕ್ಷಿತ ವರ್ಗಕ್ಕೆ ಅಪವಾದವೆನ್ನುವಂತೆ, ಅಂದರೆ ಕೈಬಿಟ್ಟು ಹೋಗದಂತೆ ಕಾರ್ಯನಿರ್ವಹಿಸುತ್ತಾರೆ. ಈ ಇಲ್ಲಿಗಲ್ ಮನಿ ಲೆಂಡರ್ಸ್ಗೆ ಇವರು ನೈಜತೆಯನ್ನು ಆಧರಿಸಿ ಇವರು ಆತ್ಮಸಾಕ್ಷಿ ಪ್ರಜ್ಞೆಯನ್ನು, ಅಂದರೆ ಕಾನ್ಸಿಯಸ್ ಆತ್ಮಸಾಕ್ಷಿ ಪ್ರಜ್ಞೆ ಅದರಿಂದ ಕೊಡ್ತಾರೆ ಅಂಥೇಳಿ ಏನು ಭಾವಿಸ್ಕೊಂಡಿದ್ದಾರೆ, ಅದನ್ನು ನಾವು ಸರ್ಕಾರದವರು ನಾವೇ ನಮ್ಮ ಪ್ರತಿಕ್ರಿಯೆಯೊಳಗೆ ತೀವ್ರವಾಗಿ ಇದು ಮಾಡ್ತೀವಿ. ನಿರ್ಲಕ್ಷಿತ ವರ್ಗ ಅಂದರೆ ಇವತ್ತು ಬಾರೋವರ್ಸ್ ಯಾರು 25%, 30%, 40% ಡಬಲ್ ಹಣ ಕೊಡಬೇಕಾಗಿ ಬರ್ತದಲ್ಲ, ಯಾರು ಬಡ್ಡಿ ಚಕ್ರ ಬಡ್ಡಿ, ದಂಡದ ಬಡ್ಡಿ, ಎಲ್ಲ ಬಡ್ಡಿ, ಈ ರಕ್ತ ಹೀರುವಿಕೆಯನ್ನು ನಡೆದಲ್ಲ, ರಕ್ತ ಹೀರುವಿಕೆಯನ್ನು ತಡೆಯೋದರ ಸಲುವಾಗಿ ಮಾಡಿರ್ತಕ್ಕಂಥ ಸುಗ್ರೀವಾಜ್ಞೆ. ಆತ್ಮಪ್ರಜ್ಞೆಯಿಂದ ಅನುಕಂಪದ ಮೇಲೆ ಸಾಲ ಇವ್ಯಾವೂ ಈ ಸುಗ್ರೀವಾಜ್ಞೆಯ ವ್ಯಾಪ್ತಿಗೆ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಇಲ್ಲ, ಅದು ಉದ್ದೇಶವೂ ಅಲ್ಲ. ಈ ಸುಗ್ರೀವಾಜ್ಞೆಯ ಉದ್ದೇಶ ಯಾರು ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾರೆ, ಜನರನ್ನು ತೀವ್ರವಾಗಿ ಹಿಂಸಿಸ್ತಾ ಇದ್ದಾರೆ, ಅಂಥ ಏನು ವಸೂಲಿ ಪ್ರಕ್ರಿಯೆಗಳದಾವು ಆ ಪ್ರಕ್ರಿಯೆಗಳಿಗೆ ಲಗಾಮ್ ಹಾಕೋದಕ್ಕೆ ನಾವು ಮಾಡುವಂಥ ಈ ಕಾನೂನು, ಈ ಸುಗ್ರೀವಾಜ್ಞೆ ಆಗಿದೆ. ಈ ಎಲ್ಲ ಕಾಯ್ದೆಗಳೊಳಗೂ ಗಂಭೀರ ಮತ್ತು ನಿಯಂತ್ರಣ ಮಾಡುವ ಪರಿಣಾಮಕಾರಿಯಾದ ಅಸ್ತ್ರ ಈಗ ಸದ್ಯಕ್ಕೆ ಇಲ್ಲ. ಇವೆಲ್ಲ ಇವತ್ತಿನ ಸನ್ನಿವೇಶಕ್ಕೆ. ಆ ಹಿನ್ನೆಲೆಯೊಳಗೆ ಸಮಾಜದ ಕೆಳಸ್ತರಗಳಿಗೆ, ಅಬಲರಿಗೆ ಒಂದು ಸಬಲವಾದ ಅಸ್ತ್ರವನ್ನು ಕೊಡಬೇಕು. ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸಬಲವಾದ ಅಸ್ತ್ರ ಬೇಕು. ಆ ಹಿನ್ನೆಲೆಯೊಳಗೆ ಈ ಒಂದು ನಮ್ಮ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಬೇರೆ ಬೇರೆ ಕಾನೂನುಗಳ ಇದ್ದರೂ ಸಹಿತ ಈಗಿರುವ ಪರಿಹಾರಗಳು ಕಠಿಣಾತಿ ಕಠಿಣ ಕ್ರಮಗಳ ಬಗ್ಗೆ ಮತ್ತು ಬಾಧಿತ ಜನರ ಹಿತಾಸಕ್ತಿ ಕಾಪಾಡಲು ಪ್ರಸ್ತುತ ಕಾಯ್ದೆಗಳಲ್ಲಿ ವಿಫಲವಾದಂಥ ಅವಕಾಶ ಇಲ್ಲ. ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಈ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಆ ಒಂದು ಸಂದರ್ಭ, ಈ ತುರ್ತು ಸಂದರ್ಭದಲ್ಲಿ ಸರ್ಕಾರ ಲಭ್ಯವಿರುವ ಎಲ್ಲ ಸ್ತರದಲ್ಲಿ ಸಮಾಲೋಚನೆಗಳನ್ನು ಹಲವಾರು ಸುತ್ತಿನಲ್ಲಿ ಕೈಗೊಂಡು ಈ ಸುಗ್ರೀವಾಜ್ಞೆ ಸಿದ್ಧಪಡಿಸಿದೆ. ಸರ್ಕಾರದ ಮುಖ್ಯಮಂತ್ರಿವರೆಗೆ ಎಲ್ಲ ಸ್ತರಗಳಲ್ಲೂ ಮುಖ್ಯಮಂತ್ರಿವರೆಗಿನ ಎಲ್ಲ ಹಂತಗಳಲ್ಲೂ ಸಮಾಲೋಚನೆಗಳನ್ನು ಮಾಡಿದ್ದೇವೆ.
ಈಗ ರಾಜ್ಯಪಾಲರು ಏನು ಸಲಹೆ ಕೊಡ್ತಾರೆ, ಹೆಂಗಂದ್ರು ನಿಮ್ಮದು ಸೆಷನ್ ಬರುತ್ತಲ್ಲ ಅವಾಗ ಚರ್ಚೆ ಮಾಡಿ ಇದು ಮಾಡಿರಿ ಅಂತ ಸಲಹೆ ಕೊಡ್ತಾರೆ. ಇನ್ನೂ ಒಂದು ತಿಂಗಳ ಈ ಪ್ರಶ್ನೆ ನಾವು ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಒಂದು ತಿಂಗಳ ಇದೆ. ಟೈಮ್ ಭಾಳಷ್ಟು ಡಿಲೇ ಆಗ್ತದೆ. ನಾವು ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ತಕ್ಷಣ ಸರ್ಕಾರ ಈ ದಿಸೆಯೊಳಗೆ ಕ್ರಮ ಕೈಗೊಳ್ಳಲೇಬೇಕಾಗಿರೋದ್ರಿಂದ ಸುಗ್ರೀವಾಜ್ಞೆಯನ್ನು ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು, ಅನುಮತಿಸಬೇಕು ಅಂಥೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರುಸಲ್ಲಿಕೆ ಮಾಡಲಿದೆ. ಎಸ್, ಹೊಸ ಕಾನೂನು ಎಲ್ಲಿದೆ ಅನಧಿಕೃತ ಇರೋದಕ್ಕೆ ಪೊಲೀಸರು ಪೊಲೀಸ್ ಇಲಾಖೆಯೊಳಗೆ ಏನೈತಿ ಹೇಳಿ ಅಂದರೆ ಪರವಾನಗಿನೇ ಇಲ್ಲದೆ ನಡೆಸಲಿಕ್ಕೆ ಈ ಕ್ರಮ ಕೈಗೊಳ್ಳೋಕೆ ಸಾಧ್ಯ ಇದೆ ಇಲ್ಲ? ಅಲ್ಲಲ್ಲ, ಸಾಧ್ಯದ ಅಂದರೆ ಎಕ್ಸ್ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನ್ನ ಎಷ್ಟು ಏನು ಕ್ರಮ ತಗೋತೀರಿ ನೀವು? ಪೊಲೀಸ್ ಕೆನಾಟ್ ಹೋಲ್ಡ್ ಹಿಮ್ ಇವನ್ ಫಾರ್ ಎ ಡೇ. ಇತ್ತೀಚಿನ ಎಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯೊಳಗೆ ನೀವು ಅವನ್ನ ಅರೆಸ್ಟ್ ಮಾಡಿ ಒಂದು ದಿವಸನೂ ಇಟ್ಕೊಳಕ್ಕೆ ಬರೋಲ್ಲ. ಆ ಪೊಲೀಸ್ ಸ್ಟೇಷನ್ನಾಗ ನೀವು ನೀವು ಜಡ್ಜಿನ ಮುಂದೆ ಸಹಿತ ನೀವು ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ಇದು ಸ್ಟೇಷನ್ ಬೇರೆ ಬರುತ್ತೆ. ಇನ್ನೊಂದು ಬರುತ್ತೆ, ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ, ಸಾಲ ಕೊಟ್ಟವರ ಹಿತವನ್ನು ಕಾಪಾಡಿಲ್ಲ ಸುಗ್ರೀವಾಜ್ಞೆ. ಈ ಸುಗ್ರೀವಾಜ್ಞೆ ಸಾಲಗಾರನ ಅಮಾನವೀಯ ವಸೂಲಾತಿ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಷೇಧಿಸುವಂಥದ್ದು. ಯಾರು ಕಾನೂನಾತ್ಮಕವಾಗಿ ಸಾಲ ಕೊಟ್ಟರೆ ಅವ್ರ ಹಿತನೂ ಈ ಒಂದು ಸುಗ್ರೀವಾಜ್ಞೆ ಪರಿಗಣಿಸ್ತದೆ. ಅವ್ರನ್ನ ಈ ವ್ಯಾಪ್ತಿಯೊಳಗೆ ತೊಗೊಂಡ ಬರೋದಿಲ್ಲ ನಾವು. ಅಂದರೆ ಈಗ ಸರ್ಕಾರದ ಪ್ರಕಾರ ಯಾವ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಕಾನೂನು ಬಾಹಿರವಾಗಿ ಯಾರೋ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವರಷ್ಟೇ ಕಿರುಕುಳ ನೀಡ್ತಿದ್ದಾರೆ ಅಂತ ಸರ್ಕಾರದ ಈ ಸುಗ್ರೀವಾಜ್ಞೆ ಆ ಕಾನೂನು ಆ ರೀತಿಯಾದ ಸಾಲಗಾರರಿದ್ದಾರೆ ಅವರನ್ನು ಮಟ್ಟ ಹಾಕ್ತದೆ. ಈಗ ಬ್ಯಾಂಕ್ಗಳಿದ್ರೆ ಬ್ಯಾಂಕಿನ ಸಾಲ ವಸೂಲಿ ಮಾಡುವಂಥದ್ರಲ್ಲಿ ಒಂದು ವೇಳೆ ಅವ್ರದ್ದು ಸ್ಪೆಸಿಫಿಕ್ಕಾಗಿ ಏನಾದರೂ ಇದ್ದರೆ ಅವರು ಕಂಪ್ಲೇಂಟ್ ಮಾಡ್ಬೋದು. ಆದರೆ ದೇ ಆರ್ ನಾಟ್ ಕಮಿಂಗ್ ಅಂಡರ್ ದಿಸ್ ಲಾ. ಅಲ್ಲಿ ಅವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರದ್ದು ರೆಗ್ಯುಲೇಷನ್ಸ್ ಅದಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಂಬುಡ್ಸ್ಮನ್ ಇದ್ದಾರೆ. ಈಗ ಇನ್ನೊಂದು ಏನಾಗ್ತದೆ ಸರ್, ಈಗ ರಿಸರ್ವ್ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ ವರ್ಕ್ ಮಾಡ್ತಾ ಇರ್ತಕ್ಕಂಥ ಫೈನಾನ್ಸ್ ಕಂಪನೀಸ್ ಇರ್ಬೋದು, ಇವು ಸಾಲ ಕೊಡ್ತಾರೆ ಅಧಿಕೃತವಾಗಿ. ಈಗ ಕಿರುಕುಳ ಕೊಡೋರು ಅನಧಿಕೃತ ಅಂತ ನೀವು ಹೇಳ್ತೀವಿ, ಕರೆಕ್ಟಾ ಸರ್? ಇನ್ನೊಮ್ಮೆ ರಿಪೀಟ್ ಮಾಡಿ. ಪ್ರಶ್ನೆ, ಅನಧಿಕೃತವಾಗಿ ರಿಜಿಸ್ಟರ್ಡ್ ಮಾಡದೇ ಇರತಕ್ಕಂಥ ಸಾಲಗಾರರನ್ನ ಯಾಕೆ ಅವಕಾಶ ಕೊಡ್ತೀರಿ ಅಂತ? ಅಲ್ಲ ಕೊಡೋರು, ಈಗ ನೀವು ಸಾಲ ಕೊಡ್ತಿರ್ತೀರಿ, ನೀವು ಮೈಕ್ರೋ ಫೈನಾನ್ಸ್ ಕೊಡ್ತೀರಿ ಅಂತ ತಿಳ್ಕೊಡ್ರಿ. ನೀವು ಯಾರನ್ನೂ ಕೇಳಿಲ್ಲ, ನೀವು ಸರ್ಕಾರನ ಕೇಳಿಲ್ಲ, ಲೈಸೆನ್ಸು ತೊಗೊಂಡಿಲ್ಲ, ರಿಜಿಸ್ಟ್ರು ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ 100 ಮಂದಿ ಸಾಲ ತೊಗೊಂಡಾಗ ಯು ಆರ್ ನಾಟ್ supposed to lend. You are not supposed to lend as you want. ನೀವು 3 ಲಕ್ಷ ರೂಪಾಯಿ ಕೊಡ್ತೀರಿ ಅಂತ ತಿಳ್ಕೊಡ್ರಿ, ಸಣ್ಣ ಸಾಲ. ಆ 3 ಲಕ್ಷ 6 ಲಕ್ಷ ಆಗುತ್ತೆ. ಆಮೇಲೆ ನೀವು ಒಂದು ಮನೆ ಬರ್ಸ್ಕೊತೀರಿ, 20 ಲಕ್ಷದ ಮನೆ ಬರ್ಸ್ಕೊತೀರಿ, ಆ ಕಾಗದ ಇಟ್ಕೊತೀರಿ, ಅದು ಬಡ್ಡಿ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ, ಅದು 10 ಲಕ್ಷ ಆಗುತ್ತೆ. ಅವಾಗ ಆ ಮನೆ ನೀವು ಕೊಡಬೇಕು ಅಂತ ಹೇಳ್ತೀರಿ. ಇವೆಲ್ಲ ನಡೆದಿರುವಂಥದ್ದು. ಇಂಥವೇನದಾವಲ್ಲ ಅವಕ್ಕೆ ಈ ಸುಗ್ರೀವಾಜ್ಞೆ ಮಟ್ಟ ಆಗ್ತದೆ. ಏನಾಗಿದೆ ಅಂದರೆ, ಮಹಿಳೆಯರನ್ನ ಗೂಡಿಸಿ ಒಂದು ಕಡೆ ಒಂದೊಂದು ಓಣಿ ಒಳಗಡೆ ಒಂದೊಂದು ಏರಿಯಾದಲ್ಲಿ 10-15 ಹೆಣ್ಣುಮಕ್ಕಳ ಮಧ್ಯೆ ಕೂರಿಸ್ಕೊಂಡು
ಅವರು ಅಲ್ಲೇ ಒಂದು ರಿಜಿಸ್ಟ್ರಲ್ಲಿ ಸೈನ್ ಮಾಡಿಸ್ಕೊಂಡು ಅವ್ರು ಯಾವ ಕಂಪ್ನಿಯಿಂದ ಬಂದಿದ್ದಾರೆ, ಯಾವ ಮೈಕ್ರೋ ಫೈನಾನ್ಸ್ ಅನ್ನೋದು ರಿಜಿಸ್ಟರ್ ಐತೋ ಇಲ್ಲೋದು ಈ ಅನಕ್ಷರಸ್ಥರಿಗೆ ಗೊತ್ತಾಗಲ್ಲ. ಮಹಿಳೆಯರಲ್ಲಿ ಇರ್ತಕ್ಕಂಥ ಪ್ರಮುಖರು ಇವರೆಲ್ಲರಿಗೂ ಕೂರಿಸ್ಬಿಟ್ಟು ಮಹಿಳೆಯರ ಮಧ್ಯೆ ಜಗಳ ಹಚ್ಚಿ ಅವ್ರ ಕಡೆಯಿಂದ ವಸೂಲು ಮಾಡಿ ಅವ್ರ ಮೇಲೆ ಹಾಕುವಂಥ ಪ್ರಕ್ರಿಯೆ ನಡೆದಿದೆ. ಇದು ಮೈಕ್ರೋ ಫೈನಾನ್ಸ್ಗಳಿಂದ. ಒಂದು ಸೆಕೆಂಡ್, ನೀವು ಹೇಳು ಮೈಕ್ರೋ ಫೈನಾನ್ಸ್ ಅದಾವು, ಇಲ್ಲ ಅಂತ ಅನ್ನಂಗಿಲ್ಲ. ನಾನು ಈ ನಮ್ಮ ಸುಗ್ರೀವಾಜ್ಞೆ ಏನದಲ್ರಿ, ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅವರು ರಿಸರ್ವ್ ಬ್ಯಾಂಕ್ನೊಳಗೆ ರಿಜಿಸ್ಟರ್ ಆಗಿರಬೇಕು. ಅವ್ರಿಗೆ ರಿಸರ್ವ್ ಬ್ಯಾಂಕ್ನವ್ರದ್ದು ರೆಗ್ಯುಲೇಷನ್ ಇರಬೇಕು. ಹಂಗಿದ್ರಷ್ಟೇ ಈ ಸುಗ್ರೀವಾಜ್ಞೆಯಿಂದ ಹೊರಗೆ. ನೀವೇನು ಹೇಳಿದ್ರಲ್ಲ, ಅಂಥ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನೋಂದಿತವಲ್ಲದ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ದೇ ಕಮ್ ಅಂಡರ್ ದಿಸ್ ಸುಗ್ರೀವಾಜ್ಞೆ. ಯಾ ನೊಂದಿತರೇ ಇದನ್ನು ಮಾಡ್ತಾ ಇರೋದು ಅಂತಕ್ಕಂಥದ್ದು ಬಹಳಷ್ಟು ಕೇಳೋದು. ದೇ ಕಮ್ ಅಂಡರ್ ರೆಗ್ಯುಲೇಷನ್ಸ್ ಆಫ್ RBI. ಇಲ್ಲಿ ಇನ್ನೊಂದು ಸರ್, ಒಂದು ಕಡೆ ಅನಧಿಕೃತ ಅನಧಿಕೃತ ಈ ಅನಧಿಕೃತಕ್ಕೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವೊಬ್ಬ ರೈತ, ಇವತ್ತು ಬಿಜಾಪುರದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ತೀವಿ. ಆ ಮನುಷ್ಯ ಏನು ಮಾಡಿದ್ರೆ 8 ಫೈನಾನ್ಸಲ್ಲಿ ಸಾಲ ತೊಗೊಂಡಿದ್ವಿ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಸಾಲ ತೊಗೋಬೇಕಂದ್ರೆ ನಾವು ಆಧಾರ್ ಕಾರ್ಡು NOC ಎಲ್ಲ ತೊಗೋತೀವಿ. ಅಲ್ಲಿ ಸಾಲ ಇದ್ದಾಗೆ ಇನ್ನೊಂದು ಬ್ಯಾಂಕಿಗೆ ಹೋದ್ರೆ ನಮ್ಗೆ ಸಾಲ ಸಿಗಲ್ಲ. ಯಾಕಂದರೆ KYC ತೊಗೋತಾರೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ತೊಗೋತಾರೆ. ಈ ಮೈಕ್ರೋ ಫೈನಾನ್ಸಲ್ಲಿ ಅವ ಟೋಟಲಾಗಿ 8 ಕಡೆ ಸಾಲ ತೊಗೊಂಡು 7 ಲಕ್ಷ ಚಿಲ್ಲರೆ ಸಾಲ ಇದೆ ಅಂದರೆ ಇವತ್ತು ಸ್ವಲ್ಪ ಆರೋಪ ಏನು ಬರುತ್ತೆ, ಮೈಕ್ರೋ ಫೈನಾನ್ಸ್ ಕಿಲ್ಕೊಳ್ಳೋದು ಬರ್ತದೆ. ಮತ್ತು ಹಾಗಾದರೆ ಒಬ್ಬ ಸಾಲ ಕೊಟ್ಟಾಗ ಇನ್ನೂ 6 ಜನ ನಾವು ಹೆಂಗೆ ಸಾಲ ಕೊಟ್ರಿ? 6 ಜನ ಏನು ಸಾಲ ಕೊಟ್ಟರಲ್ರಿ, ಅವರು ನೋಂದಾಯಿತಿರೋದಿಲ್ಲ, KYC ಕೇಳೋದಿಲ್ಲ, ಅಥವಾ RBI ರೆಗ್ಯುಲೇಷನ್ ಕೆಳಗಿರೋದಿಲ್ಲ. ಅವರು ಇಲ್ಲೀಗಲ್ ಫಿನಾನ್ಸರ್ಸ್. ಸುಗ್ರೀವಾಜ್ಞೆ ಹೌದು, ಅವ್ರ ಮಟ್ಟ ಹಾಕೋದು ಸುಗ್ರೀವಾಜ್ಞೆ. ಪ್ರಮುಖವಾಗಿ ಈಗ ಅಂಥ ಫೈನಾನ್ಸ್ಗಳನ್ನು ಎಷ್ಟಿದೆ ಅಂತಕ್ಕಂಥದ್ದು ಏನಾದರೂ ಸರ್ಕಾರ ಒಂದೇನಾದರೂ ಆಯಾ ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ಆಗಿದೆ? ಇಲ್ಲ, ಕ್ವಾಂಟಮ್ ಗೊತ್ತಾಗಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 25-30% ಇರ್ಬೋದು, ಅಪ್ರಾಕ್ಸಿಮೇಟ್. ಈಗ ನಾವೇನು ಚರ್ಚೆ ಮಾಡ್ತಾ ಇರ್ತೀವಿ, ಆ ಚರ್ಚೆ ಇದರೊಳಗೆ 25-30% ಇದೆ ಅಂತ. ಅದರಿಂದ ಈಗೇನು ರಾಜ್ಯಪಾಲರು ನಮಗೇನು ವಾಪಸ್ ಕಳಿಸಿದ್ದಾರೆ, ನಾವು ಈ ಎಲ್ಲ ವಿವರಗಳೊಂದಿಗೆ ಅವ್ರಿಗೆ ಪುನಃ ಕಳಿಸಿ ಈ ಸುಗ್ರೀವಾಜ್ಞೆಯನ್ನು ದಯಮಾಡಿ ಅನುಮತಿಸಬೇಕು ಅಂಥೇಳಿ ಮತ್ತೆ ಮರುಮನವಿ ಮಾಡ್ತೀವಿ. ರಾಜ್ಯಪಾಲರದ್ದು ಈಗೇನು